ನ್ಯೂಸ್ ಅವರಿಗೆ ಮತ್ತು ಸ್ವಾಗತ. ನಾನು ಚರ್ಚೆ ಮಾಡ್ತಾ ಇದ್ವಿ JDSನ ಶಾಸಕಾಂಗ ನಾಯಕ ಕುಮಾರಸ್ವಾಮಿ. ಮಾಜಿ ಮುಖ್ಯಮಂತ್ರಿ ಅವರು ಮಾತಾಡ್ತಾ ಇದ್ರು, ರಾಜಕೀಯವಾಗಿ ಯಾರೂ ಕೂಡ ನಮ್ಮನ್ನು ಅಲ್ಲಗಳೆಯೋಕ್ಕಾಗೋದಿಲ್ಲ, ಏನೇ ವಾದಗಳಿದ್ರೂ ಕೂಡ ನಮ್ಮದೇ ಆದಂಥ ಲೆಕ್ಕಾಚಾರಗಳಿದಾವೆ ಅನ್ನೋಂಥದ್ದು. ಆದರೆ ನಿಜಕ್ಕೂ ಕೂಡ ರಾಜ್ಯ ರಾಜಕಾರಣದಲ್ಲಿ ದೇವೇಗೌಡರು ಮತ್ತು ಕುಮಾರಸ್ವಾಮಿಯ ಲೆಕ್ಕಾಚಾರಗಳು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ, ಅಂಥ ಲೆಕ್ಕಾಚಾರ ಹಾಕಿರ್ತಾರೆ ಕುಮಾರಸ್ವಾಮಿ. ಈಗಲೂ ಕೂಡ ನನ್ನ ನಂಬಿಕೆ ನಿಮ್ಮ ಮೇಲೆ, ನೀವು ಒಂದು ವೇಳೆ ನಿಮಗೆ ಹೆಚ್ಚಿನ ಸ್ಥಾನ ಬಂದರೆ ನೀವು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀರಿ? ಇಲ್ಲ, ನನಗೆ ಹೋದ ಬಾರಿ ಈಗೇನು ಅನುಭವ ಆಗಿದೆ. ಕಳೆದ ಬಾರಿ ನಾನು ಲೋಕಸಭೆ ಚುನಾವಣೆಗೆ ನಿಂತು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೆ. ಅವತ್ತು ನಾನು ವೈಯಕ್ತಿಕವಾಗಿ ಲೋಕಸಭೆಗೆ ನಿಲ್ಲಬೇಕು ಅಂತ ಇರಲಿಲ್ಲ. ಅದು ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಒತ್ತಾಯಕ್ಕೆ ಚುನಾವಣೆಗೆ ನಿಂತೆ. ನಂತರ ನಾನು ಲೋಕಸಭೆಗೆ ರಾಜೀನಾಮೆ ಕೊಡಬೇಕು ಅಂತ ಇದ್ದೆ ಹೋದ ಬಾರಿನೂ. ಆಗ ನನಗೆ ಶರದ್ ಪವಾರ್ ಅವರು ಒಂದು ಮಾತು ಹೇಳಿದ್ರು, ಸ್ವಲ್ಪ ಎಕ್ಸ್ಪೋಜರ್ ಸಿಗ್ತದೆ ದೆಹಲಿನಲ್ಲಿದ್ದರೆ, ಇವತ್ತು MP ಆಗಿ ಮುಂದುವರಿಯತಕ್ಕಂಥ ಸೂಕ್ತ ಅಂತೇಳಿ ಅವರು ಸಲಹೆ ಕೊಟ್ಟರು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅದೇ ರೀತಿಯ ಒಂದು ನಿಲುವೇನಿತ್ತು. ಅದರಿಂದ ನಾನು ವಿಧಾನಸಭೆ ರಾಜೀನಾಮೆ ಕೊಟ್ಟಂಥದ್ದು. ಈಗ ನಾನು ಪುನಃ ಅಲ್ಲೆಲ್ಲೋ ಅಧಿಕಾರ ಹಿಡಿಯೋಕ್ಕೋಸ್ಕರವಾಗಿ ಮುಂದೆ ನಾವು ಒಂದು 8-9 ಸೀಟು ಗೆದ್ದರೆ ನಾನು ದೆಹಲಿಗೆ ಹೋಗ್ತಕ್ಕಂಥ ಪ್ರಶ್ನೆ ಬರೋದೇ ಇಲ್ಲ, ಲೋಕಸಭೆಗೆ ನಿಲ್ಲೋದಿಲ್ಲ. ಕರ್ನಾಟಕದಲ್ಲಿ ಏಕೆಂದರೆ ನಾನು ಇಲ್ಲೇ ಇದ್ದಿದ್ದರೆ ವಿಧಾನಸಭೆಯಲ್ಲಿ ಕಳೆದ ಬಾರಿ ಬಹುಶಃ ನಾವು ಇನ್ನೂ ಹೆಚ್ಚಿನ ಸ್ಥಾನ ಗೆಲ್ಲಕ್ಕೆ ಅವಕಾಶ ಆಗ್ತಿತ್ತು ನನಗೆ. ಇಲ್ಲೇ ರಾಜ್ಯದಲ್ಲೇ ಹೆಚ್ಚಿನ ಒಂದು ನಾನು ಕೆಲಸ ನಿರ್ವಹಿಸಿದರೆ. ಈ ಬಾರಿ ನನ್ನ ಆದ್ಯತೆ ಇರತಕ್ಕಂಥದ್ದು ದೆಹಲಿಗೆ ಹೆಚ್ಚಿನ ಲೋಕಸಭಾ ಸದಸ್ಯರನ್ನ ದೇವೇಗೌಡರ ನಾಯಕತ್ವದಲ್ಲಿ ಕಳಿಸ್ಕೊಡ್ಬೇಕು ಅಂತಕ್ಕಂಥದ್ದು. ಅದಕ್ಕೆ ನಾನು ದುಡಿಮೆ ಇವತ್ತು ಮಾಡ್ತಾ ಇದ್ದೇನೆ. ಹೆಚ್ಚಿನ ಲೋಕಸಭಾ ಸದಸ್ಯರು ಹೋದರೆ ಇವತ್ತು ರಾಜ್ಯದ ಹಲವಾರು ಸಮಸ್ಯೆಗಳಿಗೆ ಧ್ವನಿ ಎತ್ತಲಿಕ್ಕೆ ನಮಗೆ ಅವಕಾಶ ಆಗ್ತದೆ. ಅದರ ಜೊತೆಯಲ್ಲಿ ಮುಂದೆ ಈ ರಾಜ್ಯದಲ್ಲಿ ಸ್ವತಂತ್ರವಾಗಿ ಈ ಪಕ್ಷ ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥ ಒಂದು ಗುರಿ ಇಟ್ಕೊಂಡಿದ್ದೇನೆ, ಜನರ ವಿಶ್ವಾಸದೊಂದಿಗೆ, ಕಾರ್ಯಕರ್ತರ ಶ್ರಮದ ಜೊತೆಯಲ್ಲಿ. ಆ ಒಂದು ನಿಟ್ಟಿನಲ್ಲಿ ನಾನು ಕೆಲಸ ನಿರ್ವಹಿಸಬೇಕು ಅಂತ ಇದ್ದೇನೆ ಹೊರತು ಬಟ್ ಲೋಕಸಭೆಗೆ ಹೋಗಬೇಕು ಅಂತ ಒಂದು ಪ್ರಶ್ನೆ ಏನು ಬರುತ್ತೆ ಅಂದರೆ, ತಾವು ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಅಲ್ಲಿನ ಕಾರ್ಯಕರ್ತರು ಹೇಳಿದರು, ಇದು ಏನೋ ಪ್ರತಿಷ್ಠಿತವಾದ ಕ್ಷೇತ್ರ, ಗೆಲ್ಲೇಬೇಕು, ಅನಿತಾ ಕುಮಾರಸ್ವಾಮಿ ಅವ್ರನ್ನ ನಿಲ್ಲಿಸಿ ಅಂತ ಹೇಳಿ. ಬೆಂಗಳೂರು ಗ್ರಾಮಾಂತರ ನನ್ನ ಪ್ರತಿಷ್ಠೆಯ ಕ್ಷೇತ್ರ ಅಂತ ತಾವೇ ಹೇಳಿದ್ರಿ. ಈಗ ಅದನ್ನು ಗೆಲ್ಲೇಬೇಕಾಗಿದೆ, ಕಳ್ಕೊಂಡಿದ್ರಿ, ಗೆಲ್ಲಬೇಕಾಗಿದೆ. ಅಲ್ಲಿ ಕುಮಾರಸ್ವಾಮಿಯವರೇ ತಾವು ನಿಲ್ಲಿ ಅಂತ ಕಾರ್ಯಕರ್ತರು ಕೇಳ್ತಾ ಇಲ್ವಾ? ಎರಡೂ ಕಡೆ ನನಗೆ ಒತ್ತಾಯ ಇದೆ. ಮಂಡ್ಯದಲ್ಲೂ ನಮ್ಮ ನಾಯಕರುಗಳು ಒತ್ತಾಯ ಹಾಕಿದ್ರು. ಚಿಕ್ಕಬಳ್ಳಾಪುರದಲ್ಲಂತೂ ಇಲ್ಲ, ನೀವೇ ನಿಲ್ಲಬೇಕು ಅಂತಕ್ಕಂಥ ಒತ್ತಾಯ ಹಾಕಿದ್ದಾರೆ. ಆದರೆ ನಾನು ಅವರೆಲ್ಲರಿಗೂ ಹೇಳಿದ್ದೇನೆ, ನಾನು ಈ ಬಾರಿ ರಾಜ್ಯ ಬಿಟ್ಟು ದೆಹಲಿಗೆ ಹೋಗ್ತಕ್ಕಂಥದ್ದು ಸೂಕ್ತ ಅಲ್ಲ, ಈ ಪಕ್ಷ ಕಟ್ಟಬೇಕು ಅಂದರೆ ನಾನು ಇಲ್ಲೇ ಇರಬೇಕಾಗ್ತದೆ ಅಂತಕ್ಕಂಥ ಮಾತು ಹೇಳಿದ್ದೇನೆ. ಪ್ರತಿಷ್ಠೆ ಕ್ಷೇತ್ರ ಕಳ್ಕೊಂಡ್ರು, ಎರಡೂ ಕ್ಷೇತ್ರವನ್ನು ಗೆದ್ಕೊಂಬರೋದೇ ನನ್ನ ಆದ್ಯತೆ ಇಟ್ಕೊಂಡಿದ್ದೇನೆ. ನನಗೆ ವಿಶ್ವಾಸ ಇದೆ. ಬೆಂಗಳೂರು ಗ್ರಾಮಾಂತರ ಸರ್, ಮೊನ್ನೆ ತಾನೇ ನಡೆದಂಥ ಉಪಚುನಾವಣೆಯಲ್ಲಿ ನನಗಾಗಲೇ ಹಲವಾರು ಬಾರಿ ಹಲವಾರು 1 ಲಕ್ಷ 1.5 ಲಕ್ಷದಲ್ಲಿ ಸೋತಿರ್ಬೋದು. ಆದರೆ ನೀವು ಅವತ್ತಿನ ಚುನಾವಣಾ ಫಲಿತಾಂಶವನ್ನು ನೋಡಿದಾಗ, ನಾನು ಚುನಾವಣೆಯಲ್ಲಿ ಗೆದ್ದಾಗ ನನಗೆ 4,93,000 ಮತ ಬಂದಿತ್ತು. ಅನಿತಾ ಕುಮಾರಸ್ವಾಮಿ ಅವರು ನಿಂತಾಗ 4,40,000 ಬಂದಿದೆ. ಅವತ್ತು BJP 3,60,000 ಪಡ್ಕೊಂಡಿದ್ರು ಮತನ ನಾನು ನಿಂತಾಗ. ಕಾಂಗ್ರೆಸ್ಸು 190 ಇತ್ತು. ಆ 360 ಮತ ಏನಿದೆ ಅದು BJPಯ ಒಂದು ಕುತಂತ್ರದ ರಾಜಕಾರಣ ಅಂತಕ್ಕಂಥ ಏನು ಹೇಳಿದೆ. ನಾನು ಅದರಲ್ಲಿ ಟ್ರ್ಯಾಪ್ ಆದೆ. ನಾನು ಅದನ್ನು ಭಾಳ ನೇರವಾಗಿ ಹೇಳಿದೆ. BJP ನಿಮಗೆ ಟ್ರ್ಯಾಪ್ ಮಾಡಿದ್ರು. ಆ ಒಂದು ಮತ ಕಾಂಗ್ರೆಸ್ಗೆ ಹೋಗಿದ್ದರಿಂದ ಅಲ್ಲಿ ಸೋಲಾಯ್ತು ನಮಗೆ. ಇವತ್ತು BJP ಅವರು ಅಭ್ಯರ್ಥಿ ನಿಲ್ಲಿಸಿದ್ದಾರೆ. ತಮ್ಮ ಕೋಟೆಯನ್ನು DK ಶಿವಕುಮಾರ್ ಅವರು ವಶಪಡಿಸ್ಕೊಂಡಿದ್ದಾರೆ ಅಂತ ತಮಗನ್ಸಲ್ವಾ? ಅಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಏನಿದೆ, ಆ ಕ್ಷೇತ್ರಕ್ಕೂ ನಮ್ಮ ಕುಟುಂಬಕ್ಕೂ ಯಾವುದೋ ಒಂದು ಪೂರ್ವಜನ್ಮದ ಒಂದು ಬಾಂಧವ್ಯ ಇದೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀನಿ. ನಾನು ಇವತ್ತು ಹಾಸನ ಜಿಲ್ಲೆಯಲ್ಲಿ ಹುಟ್ಟಿದ್ರು. ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂಥವ್ರು ಬೆಂಗಳೂರು ಗ್ರಾಮಾಂತರ ಜನತೆನೇ. ಇವತ್ತು ನನಗೆ ರಾಜಕೀಯವಾಗಿ ಶಕ್ತಿ ರಕ್ಷಣೆ ಕೊಟ್ಟಿರ್ತಕ್ಕಂಥವ್ರು ಅದೇ ಜನಗಳು. ಅದರಿಂದ ಇಲ್ಲ, ಅದರಲ್ಲಿ ಏರುಪೇರುಗಳಾಗ್ತದೆ, ಚುನಾವಣೆಗಳಲ್ಲಿ ಏರುಪೇರುಗಳಾಗ್ತದೆ. DK ಶಿವಕುಮಾರ್ ಇಸ್ ನಾಟ್ ಎ ಚಾಲೆಂಜ್ ಇರ್ಬೋದು. ಅವ್ರದ್ದೇ ಆದಂಥ ಒಂದು ಶಕ್ತಿ ಬೇರೆ ಬೇರೆ ರೀತಿಯಲ್ಲಿ ಇಟ್ಕೊಂಡಿದ್ದಾರೆ. ನಾವು ದುಡಿಮೆ ಮೇಲೆ ಶಕ್ತಿ ಇಟ್ಕೊಂಡಿದ್ದೇವೆ, ಬೇರೆ ಬೇರೆ ರೀತಿಯಲ್ಲಿ ಇಟ್ಕೊಂಡಿದ್ದಾರೆ. ಇವತ್ತು ಅಂದರೆ ಇದಕ್ಕೆ ಪೂರಕವಾಗಿ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಇದು ಜನರಲೈಸ್ ಆದ ಪ್ರಶ್ನೆ. ತಮ್ಮ ಅನಿಸಿಕೆ, ತಮ್ಮ ಅಭಿಪ್ರಾಯದಲ್ಲಿ ಈ ಚುನಾವಣೆಯಲ್ಲಿ ಯಾವುದು ಇಶ್ಯೂ ಆಗುತ್ತೆ, ಜಾತಿ ಇಶ್ಯೂ ಆಗುತ್ತೋ, ಭ್ರಷ್ಟಾಚಾರ ಇಶ್ಯೂ ಆಗುತ್ತೋ, ಆದರೆ
ಹಣ ಇಶ್ಯೂ ಆಗುತ್ತೋ ಅದನ್ನು ತಾವು ಎದುರಿಸೋದಕ್ಕೆ ಹೇಗೆ ಸಿದ್ಧತೆ ಮಾಡ್ಕೊಂಡಿದ್ರಿ? ವಾಟ್ ವಿಲ್ ಬಿ ದ ಇಶ್ಯೂಸ್ ಬಿಫೋರ್ ದಿಸ್ ಇಲೆಕ್ಷನ್? ಇಲ್ಲಿ ರಾಜಕಾರಣದಲ್ಲಿ ಭ್ರಷ್ಟಾಚಾರದ ಬಗ್ಗೆನೂ ವಿರೋಧ ವ್ಯಕ್ತಪಡಿಸ್ತಕ್ಕಂಥ ಒಂದು ವರ್ಗದ ಜನ ಇದ್ದಾರೆ. ಅದು ಇಶ್ಯೂ ಆಗಲ್ಲ ಈ ಸಲ. ಅಂದರೆ ಒಂದು ನಿಮಿಷ ಆಗ್ಬೋದು, ಒಂದು ಸೆಕ್ಟರ್ನಲ್ಲಿ ಆಗ್ಬೋದು. ನಾನು ಅದಕ್ಕೆ ಹೇಳಿದ್ದು, ನೀವೇನು 3 ಪ್ರಶ್ನೆ, ಉತ್ತಮವಾದಂಥ ಪ್ರಶ್ನೆ ಇದು. ಭ್ರಷ್ಟಾಚಾರ, ಜಾತಿಯ ಒಂದು ಆಕರ್ಷಣೆ ಮತ್ತು ಹಣಬಲ. ಇಲ್ಲಿ 3 ಫ್ಯಾಕ್ಟರು ಒಂದೊಂದು ರೀತಿಯಲ್ಲಿ ಒಂದೊಂದು ವರ್ಗಕ್ಕೆ ಇನ್ಫ್ಲುಯೆನ್ಸ್ ಮಾಡ್ತಕ್ಕಂಥದ್ದನ್ನು ಯಾರೂ ಅಲ್ಗಳಿಲಿಕ್ಕಾಗೋದಿಲ್ಲ. ಇನ್ಕ್ಲೂಡಿಂಗ್ JDS. ಇನ್ಕ್ಲೂಡಿಂಗ್ ಇಲ್ಲ, ನಾವು ಹಣದಲ್ಲಿ ಮುಂದೆ ಹೋಗ್ಲಿಕ್ಕಾಗೋದಿಲ್ಲ. ಹಣನಿಲ್ಲ JDS. ರಾಷ್ಟ್ರೀಯ ಪಕ್ಷದ ವಿರುದ್ಧ ನಾವು ಎಂದೂ ಹಣದಿಂದ ನಾವು ಚುನಾವಣೆಯನ್ನು ಗೆಲ್ಲಕ್ಕಾಗಿಲ್ಲ. ನಮಗೆ ಆಗೋದು ಇಲ್ಲ, ಮಾಡೋಕ್ಕಾಗಲ್ಲ. ಹಣ ಇಲ್ಲ ಅಂತಂದ್ರೆ ಹೆಂಗೆ? ಇರ್ಬೋದು. ಆದರೆ ನಮ್ಮ ಪಕ್ಷಕ್ಕೆ ಉತ್ತಮವಾದಂಥ ಕಾರ್ಯಕರ್ತರುಗಳು ಇದ್ದಾರೆ. ಇವತ್ತು ಆ ಕಾರ್ಯಕರ್ತರೇ ನಮಗೆ ಶಕ್ತಿ. ಇಲ್ಲಿ ಭ್ರಷ್ಟಾಚಾರದ ವಿಷಯದಲ್ಲಿ ಹೇಳೋದಾದರೆ, ಇವತ್ತು ಒಂದು ವರ್ಗ ಭ್ರಷ್ಟಾಚಾರವನ್ನು ಈ ರಾಷ್ಟ್ರದಲ್ಲಿ ಸಂಪೂರ್ಣವಾಗಿ ಕೊನೆಗಾಣಿಸ್ಬೇಕು ಅಂತಕ್ಕಂಥ ಒಂದು ವರ್ಗವೂ ಇದೆ. ಅದರ ಜೊತೆಯಲ್ಲಿ ಜಾತಿಯ ಒಂದು ಆಕರ್ಷಣೆಗೆ ಒಳಗಾಗ್ತಕ್ಕಂಥದ್ದು. ಇತ್ತೀಚೆಗೆ ನಾವು ಜಾತ್ಯತೀತವಾಗಿ ಕೆಲಸ ನಿರ್ವಹಿಸ್ತೀವಿ ಅಂದರು, ಅದು ಎಲ್ಲ ಒಂದು ಕಡೆ ಅದು ಇನ್ಫ್ಲುಯೆನ್ಸ್ ಮಾಡ್ತಾ ಇರತಕ್ಕಂಥ ನಾವು ಗಮನಿಸ್ತಾ ಇದ್ದೇವೆ. ಅದರಿಂದ ಈ 3 ಶಕ್ತಿಗಳು ಒಂದಲ್ಲ ಒಂದು ರೀತಿ ಭ್ರಷ್ಟಾಚಾರದ ಇಶ್ಯೂಗೆ ಸರ್ ತಾವು ಹೇಗೆ ಎದುರಿಸ್ತಾರೆ? ಯಾಕಂದ್ರೆ ಇಟ್ ಮೇ ಬಿ ರೈಟ್ ಆರ್ ರಾಂಗ್, ತಮ್ಮ ಮೇಲೂ ಕೂಡ ಆರೋಪಗಳು ಬಂದಿದೆ. ಆಮ್ ಆದ್ಮಿ ಪಾರ್ಟಿ ಭ್ರಷ್ಟಾಚಾರ ಈ ಚುನಾವಣೆಯಲ್ಲಿ ಇಶ್ಯೂ ಆದ್ರೆ ಅದನ್ನು ಎದುರಿಸೋದಕ್ಕೆ ತಮ್ಮ ಹತ್ರ ಯಾವ ಶಸ್ತ್ರಾಸ್ತ್ರಗಳಿವೆ? ಬಹುಶಃ ಈ ಭ್ರಷ್ಟಾಚಾರದ ಬಗ್ಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೇ ಪರ್ಸೆಂಟೇಜ್ ಕೆಲವು ಜನ ಕೊಟ್ಟಿದ್ದರು. ಯಾವ್ಯಾವ ಪಕ್ಷಗಳು ಭ್ರಷ್ಟಾಚಾರದಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಇದ್ದಾರೆ ಅಂತೇಳಿ. JDS ಪಕ್ಷಕ್ಕೆ ಅತ್ಯಂತ ಲೀಸ್ಟು ಅದರಲ್ಲಿ ಭ್ರಷ್ಟಾಚಾರದ ಬಗ್ಗೆ ಕೊಟ್ಟರು ನಮಗೆ ಪರ್ಸೆಂಟೇಜ್ನ. ಇಲ್ಲಿ ಪ್ರಶ್ನೆ ನನ್ನ ಮೇಲಿರ್ತಕ್ಕಂಥ ವೈಯಕ್ತಿಕವಾದಂಥ ಒಂದು ಭ್ರಷ್ಟಾಚಾರದ ಆಪಾದನೆಗಳು. ಇವತ್ತು ಲೋಕಾಯುಕ್ತ ಅವ್ರದ್ದೇ ತೆಗೆದುಕೊಳ್ಳೋಣ, ಅವ್ರು ಕೊಟ್ಟಿರ್ತಕ್ಕಂಥ ವರದಿ 2 ವಿಷಯದಲ್ಲಿ ನನ್ನನ್ನು ಒಂದು ಅದರಲ್ಲಿ ಭ್ರಷ್ಟಾಚಾರ ಅಂತಕ್ಕಂಥದ್ದಿಲ್ಲ. ಅಲ್ಲಿ ನಾನು ತೆಗೆದುಕೊಂಡಂಥ ಆಡಳಿತಾತ್ಮಕವಾದಂಥ ತೀರ್ಮಾನ ಲಾಭ ಯಾರಿಗೆ ಇಲ್ಲ, ಅದು ಯಾರಿಗೂ ಆಗಿಲ್ಲ. ಅದು ರಾಜ್ಯ ಸರ್ಕಾರದ ಎಕ್ಸ್ಚೆಕರ್ಗೆ ₹1 ಇವತ್ತು ನಷ್ಟ ಆಗಿಲ್ಲ. ಆ ತೆಗೆದುಕೊಂಡಂಥ ನಿರ್ಧಾರ ಇನ್ನೂ ಇಂಪ್ಲಿಮೆಂಟೇ ಆಗಲಿಲ್ಲ. ಅದು ಅವರೇ ಹೇಳಿದ್ದಾರೆ, ಲೋಕಾಯುಕ್ತ ಅವರೇ. ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಒಳ್ಳೆ ವಿಷಯ ಕೇಳಿದ್ರೆ ಒಂದೇ ನಿಮಿಷ ಇಲ್ಲ, ಯಡಿಯೂರಪ್ಪನವರ ನಿಮಿಷ ಕೋರ್ಟಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋದು ಬೇರೆ. ಕೋರ್ಟಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಹಲವಾರು ರೀತಿ ಹಲವಾರು ರೀತಿ ಕ್ಲಿಯರ್ ಮಾಡ್ಕೊಳ್ಳೋ ದಾರಿಗಳಿವೆ. ಅಲ್ಲೆಲ್ಲ ದಾರಿ ಅಂದರೆ ನಾವು ಕೊಡ್ತಕ್ಕಂಥ ಸಾಕ್ಷಿಗಳು ಬೇರೆ ದಾರಿ ನಾನು ಹೇಳಕ್ಕೆ ಹೋಗೋದಿಲ್ಲ. ಅದರ ಬಗ್ಗೆ ಚರ್ಚೆ ಮಾಡಲೂಬಾರದು. ನಾವು ಕಾನೂನು ಗೌರವ ಕೊಡ್ತಕ್ಕಂಥವ್ರು. ಇಲ್ಲಿ ಪ್ರಶ್ನೆ ನನ್ನ ಮೇಲಿರ್ತಕ್ಕಂಥ ಆಪಾದನೆಗೂ ಯಡಿಯೂರಪ್ಪನವ್ರತಕ್ಕೂ ವ್ಯತ್ಯಾಸ ಇದೆ. ಈಗ ನೆನ್ನೆ ಹೇಳಿದ್ರಿ, ಇವತ್ತು ಪತ್ರಿಕೆಗಳಲ್ಲಿ ದೊಡ್ಡ ಮುಖಪುಟದಲ್ಲಿ ಮತ್ತೆ ಧರ್ಮಸಿಂಗು ತನಿಖೆಗೆ ಗಣಿಯ ಕಂಟಕ ಏನೋ ಕುಣಿಕೆ ಇದೆಲ್ಲ ಇದೆ. ನೆನ್ನೆ ಅದು ಯಾರೋ ಅಬ್ರಾಮ್ ಅಂತಕ್ಕಂಥವ್ರು ಏನು ಹಾಕಿದ್ದಾರೆ ಕೇಸ್ನ, ಸತ್ಯಾಂಶ ಏನು ಅನ್ನೋದು ನೀವು ತಿಳ್ಕೋಬೇಕಾಗಿತ್ತು. ಅಲ್ಲಿ ನೆನ್ನೆ ಆ ಸಬ್ಜೆಕ್ಟೇ ಬಂದಿಲ್ಲ, ನಮ್ಮಗಳ ವಿಷಯದಲ್ಲಿ ಆ ಸಬ್ಜೆಕ್ಟೇ ಬಂದಿಲ್ಲ. ಅಲ್ಲಿ ಅವರು ಏನೋ ತನಿಖೆ ನಡೆಸಲಿಕ್ಕೆ ಆದೇಶ ಕೊಟ್ಬಿಟ್ಟಿದ್ದಾರೆ ಅಂತೇಳಿ ಎಲ್ಲರಿಗೂ ಮಿಸ್ಲೀಡ್ ಮಾಡಿದ್ದಾರೆ. ಅಲ್ಲಿ ಯಾವುದೇ ರೀತಿ ಆ ರೀತಿ ಘಟನೆ ಆಗಿಲ್ಲ. ಅದ್ರ ಜೊತೆಗೆ ನಾನು ಈ ಪ್ರಶ್ನೆ ಏನಿಟ್ಟಿದ್ದೀರಿ, ಬಹುಶಃ ಈ ದೇಶದ ಇತಿಹಾಸದಲ್ಲಿ ಯಾರಾದರೂ ಅಧಿಕಾರ ನಡೆಸಿ ನನ್ನ ಕುಟುಂಬದ ಮೇಲೆ ತನಿಖೆ ನಡೆಸಿ ಅಂತೇಳಿ ಉಪವಾಸ ಕೂತು CBI ಎನ್ಕ್ವೈರಿ ಮಾಡಿ ಅಂತೇಳಿ ಉಪವಾಸ ಕೂತಿರ್ತಕ್ಕಂಥ ಪ್ರಕರಣ ಇದ್ದರೆ ನನ್ನೊಬ್ಬಂದೇ ಪ್ರಕರಣ. ನಾನೇನಾದರೂ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದರೆ ಉಪವಾಸ ಕೂತು BJP ಸರ್ಕಾರದಲ್ಲಿ ನನ್ನ ಸಂಪೂರ್ಣ ಒಂದು ಪ್ರಕರಣಗಳನ್ನು CBI ಕೊಡಿ ಅಂತೇಳಿ ಉಪವಾಸ ಕೂರ್ಲಿಕ್ಕೆ ನನಗೆ ನೈತಿಕವಾಗಿ ಧೈರ್ಯ ಬರ್ತಿತ್ತ? ಅವ್ರು ಯಾತಕ್ಕೆ ಕೊಡಲಿಲ್ಲ? ನಾನು ಕೊಡಬೇಡಿ ಅಂತ ಹೇಳಿದ್ನ. ಈಗ ಭ್ರಷ್ಟಾಚಾರದ ನನಗಿದೆ ಅಲ್ಲ, ಯಾಕೆ ಶಕ್ತಿ ಇರಲಿಕ್ಕಿಲ್ಲ ಅಂದರೆ ತಾವು ಯಾವ ಪಕ್ಷಗಳು ಭ್ರಷ್ಟಾಚಾರವನ್ನು ಪೋಷಿಸ್ಕೊಂಡು ಬಂದಂಥ ಪಕ್ಷಗಳು ಅಂತ ಹೇಳ್ತೀರೋ 2 ಪಕ್ಷಗಳ ಜೊತೆ ಸಂಸಾರ ಮಾಡಿಬಿಟ್ಟಿದ್ರಿ. ಒಪ್ಕೋತೀನಿ. ನಾನು ಬಿಜೆಪಿಯ ಜೊತೆ ಒಂದೇ ನಿಮಿಷ BJPಯ ಜೊತೆ ಸರ್ಕಾರ ಮಾಡಿದಾಗ ನಾನು ಅವ್ರನ್ನ ಹದ್ದು ಬಸ್ನಲ್ಲೇ ಇಟ್ಟಿದ್ದೆ. ನಾನು ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡದೇ ಇರತಕ್ಕಂಥ ರೀತಿಯಲ್ಲಿ ಕೆಲಸ ನಿರ್ವಹಿಸಿದ್ದೇನೆ. ಕಾಂಗ್ರೆಸ್ ಜೊತೆಯಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ ಅಧಿಕಾರ ನಡೆಸಿದಾಗ ಬಹುಶಃ
ನಮ್ಮ ಪಕ್ಷ ಅಂಥ ಒಂದು ಸನ್ನಿವೇಶದಲ್ಲೂ ಯಾವುದೇ ರೀತಿಯ ಪ್ರಕರಣಗಳಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಧರ್ಮಸಿಂಗ್ ಅವರು ವೈಯಕ್ತಿಕವಾದಂಥ ಕೆಲವು ನಿರ್ಣಯ ಮಾಡ್ಕೊಂಡಿರ್ಬೋದು, ಆದರೆ ಅದು ನಮ್ಮ ಪಾಲ್ದಾರಿಕೆ ಇಲ್ಲ. ಅದರಲ್ಲಿ ಬಿ ಜೆ ಪಿ ಪಕ್ಷದ ಜೊತೆ ಸರ್ಕಾರ ಮಾಡಿದಾಗಲೂ ಅಷ್ಟೇ ಸರ್, ಭ್ರಷ್ಟಾಚಾರದ ಬಗ್ಗೆ ತಾವು ಮಾತಾಡಬಹುದು. 100% ನನ್ನ Yes, ಅನಿಸಿಕೆ ಇದೆ. ಈಗ ಈಗ ಭ್ರಷ್ಟಾಚಾರದ ವಿಚಾರ ನಾನು ಧ್ವನಿ ಎತ್ತದೇ ಹೋಗಿದ್ರೆ ಬಹುಶಃ ಇವತ್ತು ಸಿದ್ದರಾಮಯ್ಯರ ಚೇರ್ನಲ್ಲೇ ಕೂರ್ತಾ ಇರಲಿಲ್ಲ. ಅವರು ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಿ ಯಾವ ವಿಷಯಗಳ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ಹೋರಾಟ ಮಾಡಿದ್ರು, ಪಾದಯಾತ್ರೆ ಮಾಡಿದ್ದು ಒಂದು ಬಿಟ್ಟರೆ ಯಾವ ಪ್ರಕರಣಗಳನ್ನು ಹೊರಗೆ ತಂದಿದ್ರು. ಇವತ್ತು ಯಡಿಯೂರಪ್ಪನವರು ಮಾಡಿರ್ತಕ್ಕಂಥ ಹಲವಾರು ಕಾನೂನು ಬಾಹಿರವಾದಂಥ ಚಟುವಟಿಕೆಗಳೇನಿದೆ, ದಾಖಲೆಗಳ ಸಮೇತ ಹಾಗಿದ್ರೆ ಇಟ್ಟಿದ್ದೇನೆ ಅವತ್ತು. ಸರ್ ನಾನು ನೇರವಾಗಿ ಅನಂತ ಕೇಳ್ತಾ ಇದ್ರು, ಭ್ರಷ್ಟಾಚಾರದ ವಿಚಾರದಲ್ಲಿ ಇವತ್ತು ಚುನಾವಣೆಗೆ ಹೋಗುತ್ತಾ ಜಾತಿ ಹಣಬಲ ಇದು ವಿಚಾರ. ಹಾಗಾದರೆ ಈಗ ಆಮ್ ಆದ್ಮಿ ಪಕ್ಷ ಕೂಡ ಒಂದು ಪ್ರಾದೇಶಿಕವಾಗಿ ಅದು ಬಿಂಬಿಸ್ಕೊಳ್ತಾ ಇದೆ. ಕರ್ನಾಟಕದ ತಾವು ಆಮ್ ಆದ್ಮಿ ಜೊತೆ ಮೈತ್ರಿ ಮಾಡ್ಕೊಳ್ತೀರಾ? ಇಲ್ಲ, ನಮ್ಮ ಮುಂದೆ ಆ ರೀತಿ ಯಾರೂ ಮೈತ್ರಿ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಬಂದಿಲ್ಲ. ಅದು ಬರದೇ ಇದ್ದಾಗ ಅದರ ಬಗ್ಗೆ ನಾನು ಚರ್ಚೆ ಮಾಡ್ತಕ್ಕಂಥದ್ದು ಅನವಶ್ಯಕ. ಇನ್ನೊಂದು ಪ್ರಶ್ನೆ ಬರುತ್ತೆ. ಮೈಸೂರಿನ ಪ್ರಮೋದ ದೇವಿ ಶ್ರೀಕಂಠದ ನರಸಿಂಹರಾಜ ಒಡೆಯರ ಪತ್ನಿ ಟಿಕೆಟ್ ನಿಮ್ಮ ಪಕ್ಷದಿಂದ ನಿಲ್ತಾರೆ ಅನ್ನೋಂಥದ್ದು ಗೊತ್ತಿಲ್ಲ. ಅದು ಅದ್ರ ಜೊತೆಗೇನೆ ಡಾಕ್ಟರ್ ರಾಜ್ಕುಮಾರ್ ಸೊಸೆ ಗೀತಾ ಶಿವರಾಜ್ಕುಮಾರ್ ಶಿವಮೊಗ್ಗದಿಂದ ಅಭ್ಯರ್ಥಿ ಆಗ್ತಾರೆ, ಅದು ಅಂತಿಮವಾಗಿ ಮಾತುಕತೆ ಆಗಿದೆ. ಈ ಇಬ್ಬರದು ಅಫಿಷಿಯಲ್ ಆಗುತ್ತಾ? ಮೈಸೂರದ್ದು ಗೊತ್ತಿಲ್ಲ ನನಗೆ. ಈಗ ಮೈಸೂರಿನ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಅನವಶ್ಯಕವಾಗಿ ಪ್ರಮೋದಾ ದೇವಿಯವ್ರನ್ನ ಎಳೆದಿದ್ದಾರೆ ಅಂತಕ್ಕಂಥ ನನ್ನ ಅಭಿಪ್ರಾಯ. ಅದು ನಿಮ್ಮವರೇ? ಇಲ್ಲ, ಒಂದು ನಿಮಿಷ. ಅದಕ್ಕೆ ಹೊರಗಿನವ್ರು ಮಾಡಿರೋದು. ಕಾರಣ ತಂದುಬಿಡ್ತೀನಿ. ಶ್ರೀಕಂಠದತ್ತ ಒಡೆಯರವರು ಬದುಕಿದ್ದಾಗ ಅವ್ರನ್ನ ನಾವು ಅಭ್ಯರ್ಥಿ ಮಾಡ್ತಕ್ಕಂಥ ವಿಷಯದಲ್ಲಿ ಚರ್ಚೆ ಮಾಡಿದ್ದು. ಅದು ಅಕಾಲಿಕವಾಗಿ ಅವರು ನಿಧನರಾದರು. ಆಗ ಮೈಸೂರಿನ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಜಿ ಟಿ ದೇವೇಗೌಡರು ಎಲ್ಲ ಪಕ್ಷಗಳು ಈ ಒಂದು ಕುಟುಂಬ ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನಿದೆ, ಒಂದು ಇನಾನಿಮಸ್ ಆಗಿ ಆಯ್ಕೆ ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡೋದು ಸೂಕ್ತ ಅಂತೇಳಿ ಒಂದು ಸಲಹೆ ಇಟ್ಟರಷ್ಟೇ. ಅದರಿಂದ ಅದು ಚಲಾವಣೆಗೆ ಬಂತು. ನಂತರ ವಿಶ್ವನಾಥ್ ಅವರು ಕಾಂಗ್ರೆಸ್ನಲ್ಲೇ ನಿಲ್ಲೋದಾದರೆ ನಾನೇ ಸೀಟ್ ಬಿಟ್ಕೊಟ್ಬಿಡ್ತೀನಿ ಅಂತೇಳಿ ಅವರು ಭಾಳ ಸ್ಪೀಡಾಗಿ ಹೋದರು. ಆಮೇಲೆ ಇಲ್ಲ ಅವೆಲ್ಲ ಹೂವಪ್ಪ ಸುದ್ದಿ, ನಾನೇ ನಿಲ್ತೀನಿ. ಅಲ್ಲಿ ಪಾಪ ಅವರನ್ನು ನಾವು ಪದೇ ಈ ವಿಷಯದಲ್ಲಿ ಹೊರಗೆ ತರ್ತಕ್ಕಂಥದ್ದು ನಮಗೆ ಎಲ್ಲೋ ಒಂದು ಕಡೆ ಶೋಭೆ ತರ್ತಕ್ಕಂಥದ್ದು ಅಲ್ಲ. ಇವತ್ತು ಗೀತಾ ಶಿವರಾಜ್ಕುಮಾರ್ ಅವರ ವಿಷಯದಲ್ಲಿ ಇಲ್ಲಿ ರಾಜ್ಕುಮಾರ್ ಅವರ ಸೊಸೆ ಅಂತಕ್ಕಂಥದ್ದು ಇವತ್ತು ಪ್ರಚಾರ ಒಂದು ಕಡೆ ಪ್ರಾರಂಭ ಮಾಡಿದ್ದಾರೆ. ಆದರೆ ಬಂಗಾರಪ್ಪನವ್ರ ಮಗಳು ಅಂತಕ್ಕಂಥ ಒಂದು ವಿಷಯವನ್ನು ನಾವು ರಾಜಕಾರಣಕ್ಕೆ ಬಂದಿರಲಿಲ್ಲ. ಬಹುಶಃ ಶಿವರಾಜ್ ಕುಮಾರ್ ಅವರು ನಿನ್ನೆ ಒಂದು ಹೇಳಿಕೆ ಕೊಟ್ಟಿರೋದು ಒಂದು ಪತ್ರಿಕೆಯಲ್ಲಿ ಬಂದಿದೆ. ಇವತ್ತು ಗೀತಾ ಶಿವರಾಜ್ ಕುಮಾರ್ ಅವರು ಅವ್ರದ್ದೇ ಅಂತಿಮವಾದ ನಿರ್ಣಯ. ನಾವು ಅವ್ರ ಮೇಲೆ ಯಾವುದೇ ಒತ್ತಾಯ ಹಾಕೋದಿಲ್ಲ, ಇಲ್ಲ ಅವ್ರ ಮೇಲೆ ಇಂಥ ತೀರ್ಮಾನ ತಗೋಬೇಡ ಅಂತಕ್ಕಂಥದ್ದು ಹೇಳೋದಿಲ್ಲ. ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಅವ್ರು ತೆಗೆದುಕೊಳ್ತಕ್ಕಂಥ ನಿರ್ಣಯ ತಮ್ಮ ಆಯ್ಕೆ ಸಹಮತ ಇದೆ ಅಂತಕ್ಕಂಥ ಹೇಳಿದ್ದಾರೆ. ನಿಮ್ಮ ಆಯ್ಕೆ ಶಿವರಾಜ್ ಕುಮಾರ್. ಇವತ್ತು ಬೆಳಗ್ಗೆ ನಾನು ಮಧು ಮತ್ತು ಶಿವರಾಜ್ ಕುಮಾರ್ ಅವರು ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರು ಚರ್ಚೆ ಮಾಡಿದ್ದೇವೆ. ಇದರಲ್ಲಿ ಏನು ಕದ್ದು ಮುಚ್ಚೆ ನಾವೇನು ಮಾತನಾಡ್ತೀವಿ. ಇಲ್ಲಿ ಪ್ರಶ್ನೆ, ನಾನು ಲೋಕಸಭೆ ಚುನಾವಣೆಗೆ ಮೊದಲೇ ಹಿಡಿದ್ದೇನೆ ಪೂರ್ವದಲ್ಲೇ. ಇವತ್ತು ಲೋಕಸಭೆಗೆ ನಾವು ಮುಂದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಲ್ಲಿಯ ಜನತೆಯ ಭಾವನೆಗಳನ್ನು ನಾವೇನು ಗಮನಿಸಿದ್ದೇವೆ. ಬಂಗಾರಪ್ಪ ಅವರ ಕುಟುಂಬದಿಂದ ಯಾರಾದರೂ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಒಪ್ಪಿದ್ದಾರೆ. ಏನಂದ್ರೆ ಒಂದು ಪಾರ್ವತಮ್ಮನವರು ಮತ್ತು ರಾಜ್ಕುಮಾರ್ ಕುಟುಂಬ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ವದಂತಿನೋ ಸತ್ಯನೋ ಯಾವುದೇ ರೀತಿಯ ವದಂತಿ ಇಲ್ಲ. ಇವತ್ತು ಶಿವರಾಜ್ ಕುಮಾರ್ ಅವರು ಒಂದು ಮಾತು ಹೇಳಿದರು, ಒಪ್ಪಿದ್ದಾರೆ ಪಾರ್ವತಮ್ಮ ಅವರು ಈಗ ಅಲ್ಲಿ ಪಾರ್ವತಮ್ಮ ಅವ್ರನ್ನ ನಾವು ಎಳೆಯೋದು ಬೇಡ, ಯಾಕೆಂದ್ರೆ ಅದ್ರ ಬಗ್ಗೆ ನಾವು ಯಾರು ಚರ್ಚೆ ಮಾಡಿಲ್ಲ ಅವ್ರ ಹತ್ರ. ಬಹುಶಃ ಅವ್ರ ಕುಟುಂಬದಲ್ಲಿ ರಾಜ್ಕುಮಾರ್ ಇಲ್ಲ, ಅವರ ಕುಟುಂಬದಲ್ಲಿ ರಾಜ್ಕುಮಾರ್ ಅಂತಿಮ ತೀರ್ಮಾನ ಕೈಗೊಳ್ತಾನೆ. ಶಿವರಾಜ್ ಒಂದು ನಿಮಿಷ ಅವರು ತಾಯಿಯಾಗಿ ಅವರ ಒಂದು ತೀರ್ಮಾನ ಸಲಹೆ ಏನು ಕೊಡ್ತಾರೆ ಅದು ಅದರ ಆಧಾರದ ಮೇಲೆ ಅವ್ರು ತೀರ್ಮಾನ ಮಾಡ್ಬೋದು. ಬಹುಶಃ ಅವರು ಕೊಡ್ತಕ್ಕಂಥ ಗೌರವ ನಾನು ಗಮನಿಸಿದ್ದೇನೆ ಅವ್ರ ತಂದೆ ತಾಯಿಗಳಿಗೆ. ಇಲ್ಲಿ ಪ್ರಶ್ನೆ, ಇಲ್ಲಿ ಶಿವರಾಜ್ ಕುಮಾರ್ ಅವರ ತೀರ್ಮಾನ ಏನು ಒಂದು ಅವಶ್ಯಕತೆ ಇದೆ. ಶಿವರಾಜ್ ಕುಮಾರ್ ಅವರು ಒಂದೇ ಮಾತು ಹೇಳಿದ್ದಾರೆ ಪತ್ರಿಕೆಗಳಿಗೆ, ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯಕ್ಕೆ ನಾವು ವಿರೋಧ ಮಾಡಲಿಕ್ಕೆ ಹೋಗಲ್ಲ ಅಂತ ಹೇಳಿ. ಅದರಿಂದ ಇಲ್ಲಿ ಪ್ರಶ್ನೆ ರಾಜ್ಕುಮಾರ್ ಅವ್ರ ಕುಟುಂಬ ಅನ್ನೋದಕ್ಕಿಂತ ಹೆಚ್ಚಾಗಿ ಬಂಗಾರಪ್ಪನವ್ರ ಮಗಳು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರದ್ದೇ ಆದಂಥ ಬಂಗಾರಪ್ಪನವರು ಯಾವೊಂದು ವರ್ಗದ ಜನತೆಯ ಪರ ಹೋರಾಟ ಮಾಡ್ಕೊಂಬಂದಿದ್ದಾರೆ
ಆ ಒಂದು ಕಲ್ಪನೆಗಳನ್ನು ಸಂಪೂರ್ಣವಾಗಿ ಗುರಿ ಮುಟ್ಲಿಕ್ಕೆ ಆಗದೇ ಇರತಕ್ಕಂಥದ್ದು ಏನಿದೆ ಬಂಗಾರಪ್ಪನವರು, ಆ ಗುರಿಯನ್ನು ಮುಟ್ತಕ್ಕಂಥದ್ದಕ್ಕೆ ಇವತ್ತು ಅವ್ರ ಕುಟುಂಬದಲ್ಲಿ ಅಂತ ಒಂದು ನಿರ್ಣಯ ಮಾಡಿದಾಗ ಈಗ ಅದಕ್ಕೆ ಪ್ರಶ್ನೆ ನಾವು- ಅಂದ್ರೆ ನಾವು ಅದಕ್ಕೆ ಆದ್ಯತೆ ಕೊಡ್ತಾ ಇದ್ದೇವೆ. ಯಡಿಯೂರಪ್ಪನವರನ್ನ ಎದುರಿಸಲಿಕ್ಕೆ ತಮಗೆ ಬಂಗಾರಪ್ಪನವರ ಕುಟುಂಬದ ವರ್ಚಸ್ಸು ಸಾಲದು, ಜೊತೆಗೆ ಶಿವರಾಜ್ ಕುಮಾರ್ ಅವರ ವರ್ಚಸ್ಸು ಬೇಕು ಡಬಲ್ ಎಡ್ ಕ್ಯಾಲ್ಕುಲೇಷನ್. ಎಸ್, ನೀವು ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ. ನಾನು ಶಿವರಾಜ್ ಕುಮಾರ್ ಅವ್ರಿಗೂ ಇವತ್ತು ಭೇಟಿ ಮಾಡಿದಾಗ ಒಂದೇ ಮಾತು ಹೇಳಿದೆ, ನಿಮ್ಮ ದುಡಿಮೆ ನಿಮ್ಮ ಹೆಸರನ್ನು ನಾವು ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಶಿವರಾಜ್ ಕುಮಾರ್ ಅವರು ಪ್ರಚಾರಕ್ಕೆ ಬರೋದಿಲ್ಲ. ಇಲ್ಲ, ಅವರು ಇಲ್ಲ ನಾವು ಆ ವಿಷಯದಲ್ಲಿ ಆ ಕುಟುಂಬವನ್ನು ಹೊರಗೆ ತರ್ತಕ್ಕಂಥ ಕೆಲಸಕ್ಕೆ ಹೋಗೋದಿಲ್ಲ. ಶಿವರಾಜ್ ಕುಮಾರ್ ಅವ್ರಿಗೂ ನಾನು ಹೇಳಿದ್ದೇನೆ, ನಿಮ್ಮ ಹೆಸರನ್ನ ದುರುಪಯೋಗ ಪಡಿಸ್ಕೊಳ್ಳದೆ ಇವತ್ತು ನಾವು ಚುನಾವಣೆ ನಡೆಸ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದೇವೆ. ಸೊ ನನಗೆ ಅವರು ಯಾಕೆಂದರೆ ಶಿವರಾಜ್ ಕುಮಾರ್ ಅವರು ಒಂದು ಪಕ್ಷದ ಅಭಿಮಾನಿಗಳು ಅವ್ರಿಗೆ ಇರ್ತಕ್ಕಂಥದ್ದಲ್ಲ, ಇಡೀ ರಾಜ್ಯದ ಜನತೆ ಎಲ್ಲ ಪಕ್ಷಗಳು ಆ ಕುಟುಂಬವನ್ನು ಗೌರವಿಸ್ತಾರೆ, ಪ್ರೀತಿಸ್ತಾರೆ. ಇವತ್ತು ಅದನ್ನು ನಾವು ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ. ಬಂಗಾರಪ್ಪನವ್ರ ಮಗಳು ಅಂತಕ್ಕಂಥ ಹಿನ್ನೆಲೆಯಲ್ಲೇ ಆ ಕುಟುಂಬದವರು ಅವರ ಕುಟುಂಬದ ಅಭ್ಯರ್ಥಿ ಅಂತಕ್ಕಂಥದ್ದನ್ನು ಬಿಂಬಿಸ್ಕೋತಾರೆ. ಸೊ ಕುಮಾರಸ್ವಾಮಿ ಅವರೇ, ಬಂಗಾರಪ್ಪನವ್ರ ಮಗಳು ಬೇರೆ, ಈಗ ಅವರು ರಾಜ್ಕುಮಾರ್ ಸೊಸೆ. ಸೊ ಹೀಗಿರುವಾಗ ಗೀತಾ ಶಿವರಾಜ್ ಕುಮಾರ್ ತಮ್ಮ ಇಡೀ ಕುಟುಂಬ ಜೊತೆ ಚರ್ಚೆ ಮಾಡಿ ನಿಮಗೆ ನಾನು ಕ್ಯಾಂಡಿಡೇಟ್ ಆಗ್ತೀನಿ ಅಂತ ಗ್ರೀನ್ ಸಿಗ್ನಲ್ ಸಿಕ್ಕಿದೆಯಾ? ಈಗ ಅದನ್ನು ಅಫಿಷಿಯಲ್ ಆಗಿ ಅವರ ಕುಟುಂಬದವರು ಮಾರ್ಚ್ 17ನೇ ತಾರೀಕು ಶಿವಮೊಗ್ಗದಲ್ಲಿ ಶಿವಮೊಗ್ಗ ಕ್ಷೇತ್ರದ ಜನತೆ ಒಂದು ದೊಡ್ಡ ಬೃಹತ್ ಸಮಾವೇಶ ಇಟ್ಕೊಂಡಿದ್ದಾರೆ. ಆ ಸಭೆಯಲ್ಲಿ ಅವರ ಕುಟುಂಬದ ಎಲ್ಲ ಸದಸ್ಯರು ಭಾಗವಹಿಸ್ತಾ ಇದ್ದಾರೆ. ಅಲ್ಲಿ ಅಂತಿಮವಾಗಿ ಯಾರು ಅಭ್ಯರ್ಥಿ ಅಂತಕ್ಕಂಥದ್ದನ್ನು ಘೋಷಣೆ ಮಾಡ್ತಾರೆ ಮಾರ್ಚ್ 17ನೇ ತಾರೀಕು. ಅಲ್ಲಿ ಸುಮಾರು 1-1.5 ಲಕ್ಷ ಜನ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಎದುರಿನಲ್ಲಿ ಆ ಒಂದು ಜಿಲ್ಲೆಯ ಜನತೆಯ ಅನುಮತಿಯನ್ನು ಪಡೆದು ಅಲ್ಲಿ ಘೋಷಣೆ ಮಾಡಬೇಕು ಅಂತಕ್ಕಂಥ ನಿರ್ಣಯ ಮಾಡಿದ್ದಾರೆ. ಸೊ ಇವತ್ತು ನಿಮ್ಮ ಭೇಟಿಯಲ್ಲಿ ಆ ಒಂದು ಸಿಗ್ನಲ್ ಸಿಕ್ಕಿಲ್ಲ ನಿಮಗೆ? ಸಂಪೂರ್ಣವಾದಂಥ ಸಿಗ್ನಲ್ ಅವ್ರು ಕೊಟ್ಟಿದ್ದಾರೆ, ಅದರಲ್ಲಿ ಯಾವ ಒಂದು ಅನುಮಾನ ಬೇಡ. ಶಿವರಾಜ್ ಕುಮಾರ್ ಅವರು ಗೀತಾ ಅವ್ರಿಗೆ ಹೇಳಿದ್ದಾರೆ, ನಿನ್ನ ನಿರ್ಣಯ ಇವತ್ತು ನಿಮ್ಮ ತಂದೆಯವರ ಹೋರಾಟ, ಅವರ ಒಂದು ರಕ್ತ ನಿಮ್ಮಲ್ಲಿ ನೆಂಚ್ಕೊಂಡಿದ್ದೀರಿ. ನೀವು ರಾಜಕೀಯ ಕ್ಷೇತ್ರದಲ್ಲಿ ನಿಮ್ಮ ಕುಟುಂಬ ಬಂದಿದೆ, ನಾವು ಸಿನಿಮಾ ರಂಗದಲ್ಲಿದ್ದೇವೆ. ನನ್ನ ಸಿನಿಮಾ ರಂಗಕ್ಕೆ ಮತ್ತು ರಾಜಕೀಯಕ್ಕೆ ನೀವು ಎಂಟ್ರಾಗೋದ್ರಿಂದ ಯಾವುದೇ ರೀತಿ ಧಕ್ಕೆ ಬರದೇ ಇರತಕ್ಕಂಥ ರೀತಿಯಲ್ಲಿ ನನ್ನ ಒಂದು ವೃತ್ತಿಯನ್ನು ಮುಂದುವರಿಸ್ತೀನಿ, ರಾಜಕಾರಣದಲ್ಲಿ ನಿನ್ನ ವೃತ್ತಿಯನ್ನು ಮುಂದುವರಿಸುವಂತಕ್ಕಂಥದ್ದನ್ನು ಅವರಿಗೆ ಸಂಪೂರ್ಣ ಆಶೀರ್ವಾದ ಮಾಡೇ ಹೇಳಿದ್ದಾರೆ. ಈಗ ಯಡಿಯೂರಪ್ಪನವರ ವಿಚಾರ ಮಾತಾಡ್ತಿರುವಾಗಲೇ ಆಮ್ ಆದ್ಮಿ ಪಕ್ಷದವರು ಒಂದು ಪಟ್ಟಿ ಬಿಡುಗಡೆ ಮಾಡಿದರು, ಇವ್ರನ್ನೆಲ್ಲ ಸೋಲಿಸಬೇಕು ನಾವು ಅಂತ. ನೀವು ಆ ಥರ ಗುರುತಿಸಬಹುದಾದಂಥ ನಾಯಕರು ಯಾರಿದ್ದಾರೆ? ಐ ಆಮ್ ಗೋಯಿಂಗ್ ಟು ಡಿಫೀಟ್ ದೀಸ್ ಕ್ಯಾಂಡಿಡೇಟ್ಸ್ ನನಗೆ ಈಗ ಯಡಿಯೂರಪ್ಪನವರು ಒಂದು ಟಾರ್ಗೆಟ್ ಅಂತ ನಾನು ಅನ್ಕೊಳ್ಳೋದಾದರೆ, ಹೂ ಆರ್ ದಿ ಅದರ್ ಟಾರ್ಗೆಟ್ಸ್? ಇಲ್ಲ, ನನಗಿಲ್ಲಿ ಪ್ರಶ್ನೆ ಯಡಿಯೂರಪ್ಪನವರು ಟಾರ್ಗೆಟ್ ಇಲ್ಲ, ಬೇರೆ ಇಂಡಿವಿಜುವಲ್ ವ್ಯಕ್ತಿಗಳು ಟಾರ್ಗೆಟ್ ಇಲ್ಲ. ನನಗೆ ಇವತ್ತು ನನ್ನ ಮುಂದೆ ಇರ್ತಕ್ಕಂಥ ಒಂದೇ ನಿಮಿಷ ರಿಫ್ರೆಸ್ ಮಾಡ್ತೀನಿ. ಇಲ್ಲ ಇಲ್ಲ, ತಮ್ಮ ಪ್ರಕಾರ ತುಂಬ ಪ್ರತಿಷ್ಠಿತ ಕ್ಷೇತ್ರಗಳು ಅಂತ ಜಾತ್ಯತೀತ ಜನತಾದಳಕ್ಕೆ ಅನಿಸುವಂಥ ಕ್ಷೇತ್ರಗಳು ಯಾವ್ದು? ಇಲ್ಲ, ನಮಗೆ ಪ್ರತಿಷ್ಠೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ ಕ್ಷೇತ್ರದಲ್ಲಿ ನಮ್ಮ ಶಕ್ತಿ ಎಷ್ಟಿದೆ. ಇವತ್ತು ನಮ್ಮ ಗುರಿ ಇರ್ತಕ್ಕಂಥದ್ದು ದೆಹಲಿಯಲ್ಲಿ ನಮ್ಮ ಧ್ವನಿ ಗಟ್ಟಿಯಾಗಿ ನಿಲ್ಲಬೇಕು. ಈ ರಾಜ್ಯದ ಸಮಸ್ಯೆಗಳಿಗೆ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ 2-3 ಸ್ಥಾನ ತೆಗೆದುಕೊಂಡು ಹೋದರೆ ಲೋಕಸಭೆನೇ ನಮಗೆ ಮಾತಾಡಲಿಕ್ಕೆ ಅವಕಾಶನೇ ಕೊಡೋದಿಲ್ಲ. ಈಗ ಅದರ ಅನುಭವ ಆಗಿದೆ ನಮಗೆ. ಅದರಿಂದ ಇವತ್ತು ಪ್ರತಿಷ್ಠೆಯಾಗಿ ಚುನಾವಣೆ ನಡೆಸೋದಕ್ಕಿಂತ ಹೆಚ್ಚಾಗಿ ಯಾವುದೋ ವ್ಯಕ್ತಿಗಳನ್ನು ಸೋಲಿಸಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಸರಿಪಡಿಸಲಿಕ್ಕೆ ನಮಗೆ ಸಂಖ್ಯೆಯ ಅವಶ್ಯಕತೆ ಏನಿದೆ, ಆ ಸಂಖ್ಯೆಯ ದೃಷ್ಟಿಯಲ್ಲಿ ನಮ್ಮ ಪಕ್ಷದ ಹೋರಾಟ ಇರ್ತದೆ ಹೊರತು ಯಾವುದೇ ವ್ಯಕ್ತಿಯ ವಿರುದ್ಧ ನಮ್ಮ ಹೋರಾಟ ಈ ಇರೋದಿಲ್ಲ. ಸಂಖ್ಯೆ ಪ್ರಶ್ನೆ ಬಂದಾಗಲೇ ಇಡೀ ಕರ್ನಾಟಕದ ರಾಜಕಾರಣವನ್ನು ತಾವು ಇವತ್ತಿನ ಸಂದರ್ಭದಲ್ಲಿ ಚುನಾವಣೆ ಮುನ್ನೋಟವಾಗಿ ನೋಡಿದರೆ ಯಾವ ಸ್ಥಿತಿ ಇದೆ ಅಂದರೆ, ನಾನು ಇಶ್ಯೂ ಬಗ್ಗೆ ಮಾತನಾಡಿದ್ರೆ ತಮ್ಗೆ ಗೊತ್ತಾ, ಫಸ್ಟ್ ನಾನು ಭ್ರಷ್ಟಾಚಾರದ ಬಗ್ಗೆ, 2ನೇ ಇಶ್ಯೂ ನಾನು ಜಾತೀಯತೆ ಬಗ್ಗೆ ಮಾತನಾಡಿದ್ದೆ. ಕರ್ನಾಟಕ ರಾಜಕಾರಣ ಪಕ್ಷಗಳೇನಿವೆ, ನೀವು BJP ಅದಕ್ಕೆ ಲಿಂಗಾಯತರು ಅಂತ, JDS ಅಂದರೆ ಒಕ್ಕಲಿಗರು ಅಂತ, ಕಾಂಗ್ರೆಸ್ ಅಂದ್ರೆ ಇಡೀ ಕರ್ನಾಟಕದ ಜನ ಸಮುದಾಯವನ್ನು ಜಾತಿಯ ಆಧಾರದ ಮೇಲೆ ಹೊಡೆದಾಕಿ ಒಂದೊಂದು ಪಕ್ಷ ಹಂಚ್ಕೊಂಡಿದೆ ಅನ್ನೋ ನೋವು, ಅಸಹಾಯಕತೆ, ದುಃಖ ತಮಗಿಲ್ವಾ ಸರ್? ಇಲ್ಲ, ನಾನು ಅದನ್ನು ಕೆಲವು ಒಂದು ಶಕ್ತಿಗಳು ಆ ರೀತಿ ಪ್ರಚಾರ ಮಾಡ್ತಾರೆ. ಈಗ ಉದಾಹರಣೆಗೆ ನಾನು ಮೊದಲೇ ಹೇಳಿದೆ ಇದೆ ಹಾಗಂತೇಳಿ ಸಂಪೂರ್ಣವಾಗಿ ಲಿಂಗಾಯತ್ ಸಮಾಜ BJP ಜೊತೆನಲ್ಲಿಲ್ಲ, ಹಾಗೆ ಸಂಪೂರ್ಣವಾಗಿ JDS ಜೊತೆ ಇಲ್ಲ, ಅದು 100% ಒಪ್ಕೋತೀನಿ. ಇಲ್ಲಿ ಪ್ರಶ್ನೆ ನಾನು ಮೊದಲೇ ಹೇಳಿದೆ, ಇವತ್ತು ಉತ್ತರ ಕರ್ನಾಟಕದಲ್ಲಿ ಹಲವಾರು ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಅಲ್ಲೇನು ಒಕ್ಕಲಿಗರಿಲ್ಲ, ಅಲ್ಲಿರ್ತಕ್ಕಂಥದ್ದೇ ವೀರಶೈವರು, ಕುರುಬ ಸಮಾಜ,
ಬೇರೆ ಬೇರೆ ಸಮಾಜಗಳು, ಸಣ್ಣ ಪುಟ್ಟ ಕೋನ್ ರೆಡ್ಡಿ ಸಮಾಜಗಳಿದ್ದಾವೆ. ಗೆದ್ದಿರ್ತಕ್ಕಂಥ ಹಲವಾರು ಕ್ಷೇತ್ರದಲ್ಲಿ ಇವತ್ತು 30-40 ಸಾವಿರ ಮತ ಪಡೆದಿದ್ದೇವೆ. ಅವ್ರು ನಮ್ಮ ಪಕ್ಷಕ್ಕೆ ಮತ ಅಂದ್ರೆ ಕೊಟ್ಟಿದ್ದಾರೆ. ಈ ಚುನಾವಣೆ ತಾವು ಜಾತಿಯನ್ನು ಬಳಸಲ್ಲ, ಎಕ್ಸಾಕ್ಟ್ಲಿ ಐ ವಾಸ್ ಅಬೌಟ್ ಟು ಆಸ್ಕ್. ಈಗ ಜಾತಿ ಬಳಸ್ತಾರೆ ಈ ಚುನಾವಣೆಯಲ್ಲೂ ಜಾತಿ ಬಳಕೆ ಆಗುತ್ತೋ? ಈಗ ಒಂದೇ ನಿಮಿಷ, ನಾನು ಮುಖ್ಯಮಂತ್ರಿ ಇದ್ದೆ, 20 ತಿಂಗಳು ಆಡಳಿತ ನಡೆಸಿದೆ. ನಾನು ಒಕ್ಕಲಿಗ ಸಮುದಾಯವನ್ನು ಅಷ್ಟೇ ಮೇಲ್ ತರಬೇಕು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ನಾನು ಅಧಿಕಾರ ನಡೆಸಲಿಲ್ಲ. ಎಲ್ಲ ಜಾತಿಗೆ, ಎಲ್ಲ ಯಾವೊಂದು ವರ್ಗದ ಜನ ಇವತ್ತು ಸಂಕಷ್ಟದಲ್ಲಿದ್ದಾರೆ, ಅವ್ರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಸರ್, ಅದು ಅಧಿಕಾರಕ್ಕೆ ಬಂದ ನಂತರದ ಮಾತು. ಅಂದರೆ ಮುಖ್ಯಮಂತ್ರಿ ಆದವ್ರು ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗ್ತೀರಿ, ಫೈನ್. ಬಟ್ ಮುಖ್ಯಮಂತ್ರಿ ಆಗೋ ದಾರಿ ಇದೆಯಲ್ಲ, ಆ ದಾರಿಯಲ್ಲಿ ತಾವು ಇದನ್ನ ಬಳಸ್ಕೊಳ್ತೀರಾ ಇಲ್ವಾ ಅಂತೇಳಿ, ಜಾತಿ ಲೆಕ್ಕಾಚಾರ ಮಾಡ್ತೀರಾ ಇಲ್ವಾ? ಈಗ ಕ್ಯಾಂಡಿಡೇಟಿಗೆ ಟಿಕೆಟ್ ಕೊಡುವಾಗ ಕ್ಯಾಂಡಿಡೇಟಿಗೆ ಟಿಕೆಟ್ ಕೊಡಬೇಕಾದ್ರೆ ಸಹಜ, ಅದು ಎಲ್ಲ ಪಕ್ಷಗಳು ಜಾತಿ ಅದರ ಲೆಕ್ಕಾಚಾರ ಲೆಕ್ಕಾಚಾರದಲ್ಲೇ ಮಾಡ್ತಾರೆ. ಆ ಲೆಕ್ಕಾಚಾರದಲ್ಲೇ ಮಾಡ್ತಾರೆ. ಬಟ್ ಆ ಲೆಕ್ಕಾಚಾರದಲ್ಲಿ ಮಾಡಿದ ತಕ್ಷಣ ನಾವು ಆ ಗೋಲ್ ರೀಚ್ ಆಗ್ತೀವಿ ಅಂತಕ್ಕಂಥದ್ದು ಹಲವಾರು ಸಂದರ್ಭದಲ್ಲಿ ವಿಫಲತೆಯನ್ನು ಕಂಡಿದ್ದೇವೆ. ಎಸ್ ಕುಮಾರಸ್ವಾಮಿ ಮಾತಾಡ್ತಾರೆ. ಯಾಕಂತಂದ್ರೆ ಮಾಜಿ ಪ್ರಧಾನಿ JDS ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡರು 24 ಗಂಟೆ ರಾಜಕಾರಣಿ. ಆದರೆ ಈ ಚುನಾವಣೆ ಅವರ ಬಹುತೇಕ ಅವರೇ ಹೇಳುವ ಪ್ರಕಾರ ನಾನು ಇದೊಂದು ಚುನಾವಣೆ ನಿಲ್ತೀನಿ ಅನ್ನುವಂಥದ್ದು. ಸೊ ಮುಂದಿನ ಲೋಕಸಭಾ ಚುನಾವಣೆ ಅದು ಕುಮಾರಸ್ವಾಮಿ ನೇತೃತ್ವದ ಚುನಾವಣೆ ಆಗುತ್ತಾ ಅನ್ನುವಂಥದ್ದು ಕುತೂಹಲ. ಸೊ ಹಾಗಾಗಿ ನಾನು ಮತ್ತೆ ಚರ್ಚೆ ಮಾಡ್ತೀನಿ ಅದಕ್ಕಿಂತ ಮೊದಲು